ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ತಾರೆ ಮಕ್ಕಳಿಗೆ ನಾವು ಹೇಳ್ದಂಗೆ ಕೇಳಿ ಅಂತ. ಶಾಲೆಯಲ್ಲಿ ಗುರುಗಳು ಹೇಳ್ತಾರೆ ಮಕ್ಕಳಿಗೆ ನಾವು ಹೇಳ್ದಂಗೆ ಕೇಳಿ ಅಂತ. ಅದೇ ಆತ್ಮೀಯ ಸ್ನೇಹಿತರು ಯಾರು ಇದ್ದರೆ ನಾನು ಹೇಳ್ದಂಗೆ ಕೇಳೋ ಮರೆಯ ಅಂತ ಹೇಳ್ತಾರೆ. ಇಲ್ಲ ಹುಡುಗಿಯರಾಗಿದ್ದರೆ ನಾನು ಹೇಳ್ದಂಗೆ ಕೇಳೇ ಮರೈತಿ ಅಂತಾರೆ. ಆದರೆ ನಿಜವಾಗ್ಲೂ ನಾವು ಯಾರು ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳೋಕ್ಕಾಗಲ್ಲ ಕಣ್ರು ಅಂತ ನಮ್ಮ ಗುರುಗಳು ಹೇಳ್ತಿದ್ರು. ಯಾಕೆಂದರೆ ಯಾರಾದರೂ ಹೇಳಿದ್ದನ್ನು ಗ್ರಹಿಸುವುದು ಮೆದುಳು. ಆ ಹೇಳಿಕೆಯನ್ನು ವಿದ್ಯುತ್ ತರಂಗಗಳ ಮೂಲಕ ನರಮಂಡಲಗಳಿಗೆ ಕಳಿಸಿ ಆಮೇಲೆ ಪ್ರತಿಕ್ರಿಯೆ ವ್ಯಕ್ತಪಡಿಸಪ್ಪ ಅಂತ ಹೇಳುತ್ತೆ. ಆಮೇಲೆ ಆ ಕೆಲಸ ಮಾಡಬೇಕಾದ್ರೆ, ಆ ಹೇಳಲ್ಪಟ್ಟ ಕೆಲಸ ಮಾಡಬೇಕಾದ್ರೆ ಅಥವಾ ಏನಾದರೂ ಕಾರ್ಯ ಪೂರೈಸಬೇಕಾದ್ರೆ ಹೃದಯ, ರಕ್ತನಾಳ ಇತ್ಯಾದಿ ದೇಹದ ಅಂಗಾಂಗಗಳು, ಸಕಲ ಇಂದ್ರಿಯಗಳು, ಕೈಕಾಲುಗಳು, ಕಣ್ಣು, ಕಿವಿ ಈ ಥರ ಎಲ್ಲ ಸೇರಿ ಕೆಲಸವನ್ನು ನಿರ್ವಹಿಸುತ್ತೆ. ಹಾಗಾದರೆ ನಾವು ನಿಜವಾಗ್ಲೂ ಯಾರು ಹೇಳ್ದಂಗೆ ಕೇಳ್ತೀವಿ ಅಲ್ವಾ? ಯೋಚನೆ ಮಾಡಿ. ನಮ್ಮ ಗುರುಗಳು ಹೇಳ್ದಂಗೂ ನಾವು ಕೇಳಲ್ಲ, ತಂದೆ ತಾಯಿಗಳು ಹೇಳ್ದಂಗೂ ಕೇಳಲ್ಲ. ನಮ್ಮ ಸಂಪೂರ್ಣ ದೇಹ ಮೆದುಳಿನಿಂದ ಪೂರ್ತಿ ಒಂದು ನಿಯಂತ್ರಿಸಲ್ಪಟ್ಟು ಈ ವ್ಯವಸ್ಥೆ ಹೇಳ್ದಂಗೆ ನಾವು ಕೇಳ್ತೀವಲ್ವ. ನಮ್ಮ ಮನಸ್ಸು, ಹೃದಯ ಹೇಳ್ದಂಗೆ ಕೇಳ್ತೀವಿ ಅಂತ ಕಾವ್ಯದ ಭಾಷೆಯಲ್ಲಿ ಹೇಳ್ತಾರಲ್ಲ, ಅದು ಸರಿ ಅಲ್ವಾ? ಈ ನಿಟ್ಟಿನಲ್ಲಿ ನಮಸ್ತೆ.